ನಮಸ್ಕಾರ. ನಮಸ್ಕಾರ. ಉದಯ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಬೀದರ್ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಅಬ್ಬರದ ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ. ಮತದಾರರ ಮನವೊಲಿಕೆಗೆ ಪ್ರಮುಖ ಪಕ್ಷಗಳ ಅಂತಿಮ ಕಸರತ್ತು. ಪರಭಾಷಾ ಚಿತ್ರ ಬಿಡುಗಡೆ ವಿವಾದ. ಪತ್ರಕರ್ತರ ಹಲ್ಲೆ ಪ್ರಕರಣ, 12 ಜನರ ಬಂಧನ. ಆಂಗ್ಲ ಚಿತ್ರ ಪ್ರದರ್ಶನ ರದ್ದು. ದಾಳಿ ಮುಂದುವರಿಕೆ, ರಕ್ಷಣಾ ವೇದಿಕೆ ಎಚ್ಚರಿಕೆ. ಅರುಣಾಚಲ ಪ್ರದೇಶದಲ್ಲಿ ಮತ್ತೆ ಅಧಿಕಾರದ ಗದ್ದುಗೆ ಎತ್ತ ಕಾಂಗ್ರೆಸ್ ದಾಪುಗಾಲು. ಬಿಜೆಪಿಗೆ ಮುಖಭಂಗ. ಉತ್ತರ ಪ್ರದೇಶ, ರಾಜಸ್ಥಾನ, ಮುಂಬೈನಲ್ಲಿ ಭಾರೀ ಪ್ರಮಾಣದ ಬಾಂಬ್ ಕ್ಷಿಪಣಿ ಪತ್ತೆ. ನಾಗರಿಕರು ತಲ್ಲಣ. ಮತ್ತು ಕ್ರಿಕೆಟ್. ಬೆಂಗಳೂರು ಟೆಸ್ಟ್ನಲ್ಲಿ ಭಾರತಕ್ಕೆ 217 ರನ್ಗಳ ದಯನೀಯ ಪರಾಭವ. ಆಸ್ಟ್ರೇಲಿಯಾಗೆ ಮುನ್ನಡೆ. ಒತ್ತಡದ ಆಧುನಿಕ ಜೀವನ ಶೈಲಿ ಅನಿವಾರ್ಯವಾಗಿರುವ ಈ ಸಂದರ್ಭದಲ್ಲಿ ಮನುಷ್ಯ ಒಂದಿಲ್ಲೊಂದು ಕಾಯಿಲೆಗೆ ತುತ್ತಾಗುತ್ತಲೇ ಇರುತ್ತಾನೆ. ಇತ್ತೀಚಿನ ದಿನಗಳಲ್ಲಿ ಜನರನ್ನು ವಿಪರೀತವಾಗಿ ಬಾಧಿಸುತ್ತಿರುವ ಗಂಭೀರ ದೈಹಿಕ ಬಾಧೆ ಯಾವುದು ಗೊತ್ತೇ? ಬೆನ್ನು ನೋವು. ಇದು ಗುಣವಾಗದ ಕಾಯಿಲೆಯೇನೂ ಅಲ್ಲ. ಬೆನ್ನು ಮೂಳೆಯಲ್ಲಿನ ಸಣ್ಣ ದೋಷವೊಂದರಿಂದ ಉಂಟಾಗುತ್ತದೆ. ಇದನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಪುರಾತನ ಭಾರತೀಯ ವೈದ್ಯ ಪದ್ಧತಿಯಾದ ಆಯುರ್ವೇದ ಚಿಕಿತ್ಸೆಯ ಮೂಲಕ ಒಂದೇ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಗುಣಪಡಿಸಬಹುದಾಗಿದೆ ಎಂದರೆ ನಿಮಗೆ ಆಶ್ಚರ್ಯವಾಗುತ್ತದೆಯಲ್ಲವೇ? ನಮ್ಮ ವರದಿಗಾರ ಎಂ ಚಂದ್ರಶೇಖರ್ ನೀಡಿರುವ ವಿಶೇಷ ವರದಿ ಇದು. ಬೆನ್ನು ನೋವು ಪ್ರತಿಯೊಬ್ಬರಲ್ಲಿಯೂ ಕಂಡುಬರುವುದು ಸಹಜ. ಇದಕ್ಕೆ ನಗರವಾಸಿ, ಗ್ರಾಮೀಣ ಪ್ರದೇಶ, ಬಡವ, ಶ್ರೀಮಂತ ಎಂಬ ಭೇದ ಭಾವವಿಲ್ಲ. ಒತ್ತಡದಲ್ಲಿ ಕೆಲಸ ಮಾಡುವವರು, ವಾಹನ ಸವಾರರು, ಕಚೇರಿಗಳಲ್ಲಿ ಕೆಲಸ ಮಾಡುವವರು, ಸಾಫ್ಟ್ವೇರ್ ಇಂಜಿನಿಯರ್ಗಳು, ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು, ಪ್ರಯಾಣಿಕರು ಸೇರಿದಂತೆ ಎಲ್ಲ ವರ್ಗದ ಜನರು ಬೆನ್ನು ನೋವಿನ ಯಾತನೆ ಅನುಭವಿಸುವುದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಬೆನ್ನು ನೋವು, ವ್ಯಾಯಾಮದ ಕೊರತೆ, ಕುರುಕಲು ತಿಂಡಿ ಹಾಗೂ ಜಿಡ್ಡು ಪದಾರ್ಥಗಳ ಸೇವನೆ ಹಾಗೂ ಭಾರ ಎತ್ತುವುದು, ಜೋರಾಗಿ ಸೀನುವುದು ಸೇರಿದಂತೆ ಹಲವಾರು ಕಾರಣಗಳಿಗಾಗಿ ಬೆನ್ನು ನೋವು ನಮ್ಮನ್ನು ಬಾಧಿಸುತ್ತದೆ. ಇಂತಹ ಮಾರಣಾಂತಿಕ ಬೆನ್ನು ನೋವನ್ನು ಆಯುರ್ವೇದ ಚಿಕಿತ್ಸೆಯ ಮೂಲಕ ಕೇವಲ ಒಂದೇ ವಾರದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸಂಪೂರ್ಣವಾಗಿ ಗುಣಪಡಿಸುವುದಾಗಿ ಬೆಂಗಳೂರಿನ ಖ್ಯಾತ ವೈದ್ಯ ಡಾಕ್ಟರ್ ಪ್ರಶಾಂತ್ ಎಸ್ ಆಚಾರ್ಯ ಹೇಳುತ್ತಾರೆ. ಬೆನ್ನು ನೋವಿನ ವಿವಿಧ ಪ್ರಕಾರಗಳು ಹಾಗೂ ಅದು ಯಾವ ರೀತಿ ಬರುತ್ತದೆ ಎಂಬುದನ್ನು ಅವರು ವಿವರಿಸಿದ್ದಾರೆ. ಈ ಹಳದಿ ಬಣ್ಣದ ಏನು ನೋಡ್ತಾ ಇದ್ದೀರೋ ಇದೆಲ್ಲದನ್ನು ನರಗಳ ರೂಟ್ಸ್ ಅಂದರೆ ನರಗಳ ಮೂಲಗಳು. ಆಗೇನಾಗುತ್ತೆ, ಈ ಡಿಸ್ಕ್ ಮೃದುವಾಗಿರುವಂಥದ್ದು ಊತ ಬರುತ್ತೆ ಅಥವಾ ಆ ಸ್ವಸ್ಥಾನದಿಂದ ಹೊರಗಡೆ ಬರುತ್ತೆ. ಆಗ ಬಂದಾಗ ನೀವು ನೋಡ್ಬೋದು, ಇಂಥ ಜಾಗಗಳಲ್ಲಿ ಬಂದು ಆ ಯೆಲ್ಲೋ ಕಲರ್ ಆ ನರ್ವ್ ರೂಟ್ ಅಂತ ಏನಿದೆಯೋ ಅದನ್ನು ಒತ್ತಲಿಕ್ಕೆ ಶುರು ಮಾಡುತ್ತೆ. ಆಗ ಅದಕ್ಕೆ ನಾವು ಸ್ಲಿಪ್ ಡಿಸ್ಕ್ ಹರ್ನಿಯೇಷನ್ ಅಂತ ಕರಿತೀವಿ. ಆ ನರ ಒತ್ತಿದಾಗ ಆ ನರ ಎಲ್ಲೆಲ್ಲಿ ಹೋಗಿರುತ್ತೋ ಅಲ್ಲೆಲ್ಲ ನೋವು ಶುರುವಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಚಿಕಿತ್ಸೆ ಕೊಡಬೇಕಾಗಿರೋದು ಮೂಲಕ್ಕೆ ಕಾಲದಲ್ಲ. ಅಂದರೆ ನೋವಿರೋ ತುದಿಗೆ ಕೊಟ್ಟರೆ ಒಂದು ಎಲೆ ಮುರಿದಂಗೆ ಆಗುತ್ತೆ, ಆ ರೂಟ್ಗೆ ಅಂದರೆ ಬೇರ್ನ ಕಿತ್ತಾಗ್ದಂಗೆ ಆಗೋದಿಲ್ಲ. ಸೊ ಅದರಿಂದ ನಾವು ಇಲ್ಲಿ ಚಿಕಿತ್ಸೆ ಕೊಟ್ಟರೆ ಈ ಡಿಸ್ಕ್ ಏನು ಹೊರಗೆ ಬಂದಿರುತ್ತೋ ಅದನ್ನು ಶ್ರಿಂಕ್ ಮಾಡ್ಬೋದು. ಅಂದರೆ ಇದ್ರ ಮೇಲೆ ಬರುವಂಥ ಒತ್ತಡ ತೆಗೆದಾಗ ಆಟೋಮೆಟಿಕ್ಕಾಗಿ ನೋವು ಹೊಟ್ಟೋಗುತ್ತೆ. ಒನ್ಸ್ ದ ಪ್ರೆಷರ್ ಇಸ್ ರಿಲೀಸ್ ದ ಪೇನ್ ಗೋಸ್ ಆಫ್. ಮನುಷ್ಯನ ಸ್ಪೈನಲ್ ಕಾರ್ಡ್ ಅಥವಾ ಮುಖ್ಯ ಬೆನ್ನು ಮೂಳೆಯಲ್ಲಿ 33 ಮೂಳೆಗಳಿರುತ್ತವೆ. ಈ ಮೂಳೆಗಳ ಜಾಯಿಂಟ್ಗಳನ್ನು ಡಿಸ್ಕ್ ಎಂದು ಕರೆಯುತ್ತಾರೆ. ಅದರ ಸುತ್ತ ನರಗಳು ಹಾದು ಹೋಗಿರುತ್ತವೆ. ಬಾಹ್ಯ ಒತ್ತಡದಿಂದ ನರಗಳು ಊತ ಬರುವುದು ಅಥವಾ ಡಿಸ್ಕ್ಗಳನ್ನು ಜಾರುವುದರಿಂದ ಬೆನ್ನು ನೋವು ಬರುತ್ತದೆ. ಆಯುರ್ವೇದ ಚಿಕಿತ್ಸೆ ಮೂಲಕ ವಿವಿಧ ರೀತಿಯ ಗಿಡಮೂಲಿಕೆಗಳ ತೈಲ ಲೇಪಿಸಿ ಲಯಬದ್ಧವಾಗಿ ಹಾಗೂ ಅಂಗರಚನೆಯ ಸಂಪೂರ್ಣ ಜ್ಞಾನದೊಂದಿಗೆ ಮಸಾಜ್ ಮಾಡುವುದರ ಮೂಲಕ ನರಗಳ ಮೇಲಿನ ಒತ್ತಡ ನಿವಾರಿಸಿ ಡಿಸ್ಕ್ಗಳನ್ನು ಸ್ವಸ್ಥಾನಕ್ಕೆ ಕೂಡಿಸಲಾಗುತ್ತದೆ. ಇದಕ್ಕೆ ವಿಶೇಷವಾದ ಪರಿಣಿತಿಯ ಅಗತ್ಯವಿದೆ. ಅದು ಪ್ರಶಾಂತ್ ಎಸ್ ಆಚಾರ್ಯ ಅವರಲ್ಲಿ ಕಂಡುಬರುತ್ತದೆ. ಅದರಿಂದ ಇದಕ್ಕೆ ಚಿಕಿತ್ಸೆ ನಾವು ಆದಷ್ಟು ಹೆಚ್ಚಾಗಿ ಇಲ್ಲಿ ಒಂದು ಕಟಿಬಸ್ತಿ ಅಂತ ಮಾಡ್ತೀವಿ. ಅಂದರೆ ಬೆನ್ನಿನ ಮೇಲೆ ಒಂದು ಕಟ್ಟೆ ಥರ ಬಾವಿ ಥರ ಮಾಡಿ ಹಿಟ್ಟಿನಲ್ಲಿ ಅದರೊಳಗೆ ಒಂದು ಮೆಡಿಕೇಟೆಡ್ ಆಯಿಲ್, ಔಷಧಿ ಎಣ್ಣೆನ ಹಾಕಿ ಸುಮಾರು ಒಂದೇ ಟೆಂಪ್ರೇಚರ್ನಲ್ಲಿ ಸಾಕಷ್ಟು ಹೊತ್ತು ನಾವು ಇಟ್ಟಿರ್ತೀವಿ. ಆ ಒಂದು ಇದರಿಂದ ಇಲ್ಲಿ ನರ್ವ್ ರೂಟ್ಸ್ ಏನಾಗಿದೆ ಅದನ್ನೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಅಂದರೆ ಅಲ್ಲಿ ಈ ನರ ಎಲ್ಲೆಲ್ಲಿ ಸಪ್ಲೈ ಆಗಿದೆ ಅಂತ ನೋಡ್ಕೊಂಡು, ಅಂದರೆ ಪೂರಾ ಬಾಡಿಗೆ ಎಣ್ಣೆ ಹಚ್ಚಿ ಒಂದು ಅಭ್ಯಂಜನ ಮಾಡಿಸಿ ಅದಾದ ನಂತರ ಪತ್ರಪಿಂಡ ಅಂತ ಹೇಳ್ತೀವಿ. ಅಂದರೆ ಸಾಕಷ್ಟು ಔಷಧೀಯ ಸಸ್ಯಗಳನ್ನ ತಗೊಂಡ್ಬಿಟ್ಟು ಅದರೊಳಗೆ ಒಂದು ಪೊಟ್ಟಲಿಗಳನ್ನ ಮಾಡಿ ಅದರಿಂದ ನಾವು ಸ್ಟೀಮ್ನ ಕೊಡ್ತೀವಿ. ಆ ಸ್ಟೀಮ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನರಗಳು ಹೇಗೆ ಒತ್ಕೊಂಡಿರುತ್ತೋ ಅದೆಲ್ಲನೂ ಸ್ಲೋ ಆಗಿ ರಿಲೀಸ್ ಆಗುತ್ತೆ. ಆದ್ರಿಂದ ಸಾಕಷ್ಟು ಒತ್ತಡ ಕಮ್ಮಿ ಆಗುತ್ತೆ. ಕಟಿಮಸ್ತಿ, ಶಿರೋದಾರ ಹಾಗೂ ಪಂಚಕರ್ಮ ಚಿಕಿತ್ಸೆ ಮೂಲಕ ಬೆನ್ನು ನೋವು, ಮೂಳೆ ನುಸುಳುವಿಕೆ, ಮಧುಮೇಹ, ನಿದ್ರಾಹೀನತೆ, ಚರ್ಮರೋಗ, ಅಸ್ತಮಾ, ಬಂಜೆತನ ಸೇರಿದಂತೆ ಎಲ್ಲ ರೀತಿಯ ಕಾಯಿಲೆಗಳನ್ನು ಈ ವೈದ್ಯಕೀಯ ಕ್ರಮದಿಂದ ಗುಣಪಡಿಸಲಾಗುತ್ತದೆ.
ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಡಾಕ್ಟರ್ ಪ್ರಶಾಂತ್ ಎಸ್ ಆಚಾರ್ಯ ಅವರ ಆಯುರ್ವೇದ ಚಿಕಿತ್ಸಾ ಕೇಂದ್ರ ಅರ್ಥ್ನಲ್ಲಿ ಕಳೆದ 5 ವರ್ಷಗಳಿಂದ ಬೆನ್ನು ನೋವು ಸೇರಿದಂತೆ ಎಲ್ಲ ರೀತಿಯ ಕಾಯಿಲೆಗಳಿಗೆ ಪುರಾತನ ಆಯುರ್ವೇದ ಚಿಕಿತ್ಸೆಯ ಮೂಲಕ ದೇಶ ವಿದೇಶಗಳ ನೂರಾರು ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದು ಸಂಪೂರ್ಣ ಗುಣಮುಖರಾಗಿದ್ದಾರೆ. ಮಹಿಳೆಯರು ಮತ್ತು ಪುರುಷರು ಈ ಚಿಕಿತ್ಸೆ ನೀಡುತ್ತಾರೆ. ಡಾಕ್ಟರ್ ಪ್ರಶಾಂತ್ ಆಚಾರ್ಯ ಅವರೇ ಸ್ವತಃ ಗಿಡಮೂಲಿಕೆಗಳನ್ನು ಸಂಗ್ರಹಿಸಿ ಅಗತ್ಯ ತೈಲಗಳು ಮತ್ತು ಮಾತ್ರೆಗಳನ್ನು ತಯಾರಿಸುತ್ತಾರೆ. ಎಲ್ಲಿಯೂ ಗುಣ ಕಾಣದೆ ನಿರಾಶೆಯಿಂದ ಕೈಚೆಲ್ಲಿ ಬದುಕಿನಲ್ಲಿ ಆಸೆ ಕಳೆದುಕೊಂಡವರ ಬಾಳಿಗೆ ಮತ್ತೆ ಭರವಸೆಯ ಬೆಳಕನ್ನು ಅರ್ಥ ಕೇಂದ್ರ ನೀಡುತ್ತದೆ. 1-2 ದಿನದಿಂದ ತಗೋತಾ ಇದ್ದೀನಿ. ಈಗ ಬಹಳ ತುಂಬಾ ಬೇಗ ಗುಣವಾಗಿದೆ, ಆರಾಮಾಗಿದೆ. ಏನಿಲ್ಲ ನಾರ್ಮಲ್ ಮೊದಲು ಯಾವ ರೀತಿ ಇದ್ದು ಅದೇ ರೀತಿ ಆಗ್ತಾ ಇದೆ. ಇಷ್ಟು ಬೇಗ ಪರಿಣಾಮವಾಗಿದೆ, ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಅರ್ಥ ಇಂದಿರಾನಗರದಲ್ಲಿರುವ ಸಿಎಂಎಚ್ ರಸ್ತೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30 ನಿರಂತರ ವಾರ್ತೆಗಳಿಗಾಗಿ ಉದಯ ನ್ಯೂಸ್ ಚಾನೆಲ್ ವೀಕ್ಷಿಸಿ. ಶ್ರೀಧರ್ ಶರ್ಮಾ, ಸುನಂದಾ ಸುರೇಂದರ್, ವಂದನೆಗಳು.